In this class, we will see how can we use IDE for the connection of SQL databases in .NET or Visual Studio. ವಿಜುವಲ್ ಸ್ಟುಡಿಯೋನಲ್ಲಿ ನಾವು ಫಾರಮ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರೋಗ್ರಾಮ್ಸ್ ಮಾಡಿದ್ದೀರಾ ಆ್ಯಂಡ್ ಫಾರಮ್ C# ನಾವು ಕೋಡಿಂಗ್ ಮಾಡಿದ್ದೀವಿ. ಕ್ಲಿಕ್ ಈವೆಂಟ್ಸ್ಗೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆಲ್ಲ ನಾವು ಕೋಡಿಂಗ್ ಮಾಡಿದ್ದೀವಿ. ಸೊ ಇಫ್ ಯು ವಾಂಟ್ ಟು ಯೂಸ್ ಎ ಡೇಟಾಬೇಸ್ ಇನ್ ವಿಜುವಲ್ ಸ್ಟುಡಿಯೋ, ಸೊ IDEನಲ್ಲಿ ಭಾಳಷ್ಟು ಫೀಚರ್ಸ್ ಸಿಗುತ್ತೆ. ಯಾವಾಗ ಡೇಟಾ ಪ್ರೋಗ್ರಾಮ್ ಅಥವಾ ಫಾರ್ಮ್ನ ಕ್ರಿಯೇಟ್ ಮಾಡ್ತೀರಾ ಆ ಟೈಮ್ನಲ್ಲಿ ಡೇಟಾಬೇಸ್ನ ಲಿಂಕ್ ಮಾಡಲಿಕ್ಕೆ, ಕ್ರೆಡೆನ್ಷಿಯಲ್ಸ್ ಪ್ರೊವೈಡ್ ಮಾಡಲಿಕ್ಕೆ .NET Studio environment will provide lot of tools to connect with the databases. ಸೊ ಕನೆಕ್ಷನ್ ಮಾಡಲಿಕ್ಕೆ ಒಂದಷ್ಟು ಪ್ಯಾರಾಮೀಟರ್ಗಳು ಬೇಕಿರುತ್ತೆ, ಸಚ್ ಎಸ್ ಡೇಟಾ ಸೋರ್ಸ್ ನೇಮು, ಲೊಕೇಶನ್ ಆಫ್ ದ ಡೇಟಾ ಸೋರ್ಸ್, ಕ್ರೆಡೆನ್ಷಿಯಲ್ಸ್ ಅಂದರೆ ಯೂಸರ್ ನೇಮ್, ಪಾಸ್ವರ್ಡ್ ಫಾರ್ ದ ಪರ್ಟಿಕ್ಯುಲರ್ ಡೇಟಾಬೇಸ್. ಈ ರೀತಿ ಡೀಟೇಲ್ಸ್ನ ನಾವು ಪ್ರೊವೈಡ್ ಮಾಡಿದ್ರೆ .NET will build you the optimal environment for the connection of a database. Once the setup is ready, we have created a forum and linked the databases into your project. You will have lot of option to perform the database operation in the .NET IDE. For example, all the operations, select from data, insert to the database, updating or deleting from the databases. Every operation has its own benefit while you are coding in the IDE ಇಂದ ನಿಮಗೆ ಭಾಳಷ್ಟು ಹೆಲ್ಪ್ ಸಿಗ್ತದೆ ಈ ರೀತಿ ಒಂದು ಡೇಟಾಬೇಸ್ ಕನೆಕ್ಷನ್ ಕೋಡಿಂಗ್ ಮಾಡಬೇಕಾದ್ರೆ. IDE ಅಂದರೆ ನಿಮ್ಗೆ ಗೊತ್ತಿದೆ, ನಾವು ಹೇಳಿರೋ ಹಾಗೆ ಇಟ್ ವಿಲ್ ಪ್ರೊವೈಡ್ ಲಾಟ್ ಆಫ್ ಟೂಲ್ ಕಿಟ್ ಆ್ಯಂಡ್ ಸಪೋರ್ಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದೇ ರೀತಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೂ ಕೂಡ IDEಯಿಂದ ಭಾಳಷ್ಟು ಡೈರೆಕ್ಟ್ ಕನೆಕ್ಷನ್ ಆ್ಯಂಡ್ ಡ್ರಾಗ್ ಆ್ಯಂಡ್ ಡ್ರಾಪ್ ಫೀಚರ್ಸ್ ಕೂಡ ಸಿಗ್ತದೆ. ಯೂಸರ್ ಇಂಟರ್ಫೇಸ್ ಮಾಡಬೇಕಾದ್ರೆ ಅಥವಾ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು .NET ಫ್ರೇಮ್ವರ್ಕಲ್ಲಿ ಈ ರೀತಿ ಹೋಗಿ ನ್ಯೂ ಪ್ರಾಜೆಕ್ಟ್ಗೆ ಹೋಗಿ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೋಬೋದು. ಅನಂತರ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕಾಗುತ್ತೆ ಟು ಗೋ ಥ್ರೂ ಎ ಡೇಟಾಬೇಸ್ ಅಪ್ಲಿಕೇಶನ್. ಒಂದು ಫಾರಮ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಒಂದು ವಿಂಡೋ ಫಾರಮ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅಲ್ಲಿ ನೀವು ಇದೇ ಪ್ರಾಜೆಕ್ಟ್ನ ನೀವು ಭಾಳಷ್ಟು ಸಲ ಕ್ರಿಯೇಟ್ ಮಾಡಿದ್ದೀರಾ, ಅದೇ ರೀತಿ ಒಂದು ವಿಂಡೋ ಫಾರ್ಮ್ ಅಪ್ಲಿಕೇಶನ್ ಅಂತ ಕ್ರಿಯೇಟ್ ಮಾಡ್ತೀರಾ. ಒಂದಷ್ಟು ಫಾರಮ್ ಕ್ರಿಯೇಟ್ ಮಾಡಿದ್ಮೇಲೆ ಅದಕ್ಕೆ ಡೇಟಾಬೇಸ್ನ ಲಿಂಕ್ ಮಾಡಲಿಕ್ಕೆ ಕೆಲವೊಮ್ಮೆ ಆಪ್ಷನ್ ಸಿಗ್ತದೆ. ಸೊ ಈಗ ಸದ್ಯಕ್ಕೆ ನಾವು ಈ ರೀತಿ ಒಂದು ಫಾರ್ಮ್ ಕ್ರಿಯೇಟಲ್ಲಿ ಒಂದು ಸಣ್ಣ ಬಟನ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿರೋ ಬಟನ್ಗೆ ಇಲ್ಲಿಗೆ ಕನೆಕ್ಷನ್ ವರ್ಕ್ ಆಗಬೇಕು, ಈ ರೀತಿ ಒಂದು ಕೋಡ್ ಮಾಡಬೇಕಾಗುತ್ತೆ. ಸೊ ನಾವೀಗ SQL ಸರ್ವರ್ಗೆ ಒಂದು ಕನೆಕ್ಷನ್ನ ಬಿಲ್ಡ್ ಮಾಡಿ ಟ್ರೈ ಮಾಡೋಣ. ಸೊ ಒಂದು ಫಾರ್ಮ್ ಒಳಗಡೆ ಒಂದು ಸಣ್ಣ ಬಟನ್ ಹಾಕಿದ್ದೀನಿ. ಈ ಬಟನ್ ಕ್ಲಿಕ್ ಈವೆಂಟ್ ಆದಾಗ ಕನೆಕ್ಷನ್ ಸಕ್ಸಸ್ಫುಲ್ ನಾಟ್ ಅನ್ನೋದಕ್ಕೆ ನಮಗೆ ಇನ್ಫಾರ್ಮೇಷನ್ ಬರಬೇಕಾಗುತ್ತೆ. So you can see in the screen, this is a set of code which we can use for on click event. ಬಟನ್ ಕ್ಲಿಕ್ ಒಳಗಡೆ ನಾವು ಇಷ್ಟು ಕೋಡ್ ಯೂಸ್ ಮಾಡಿದ್ರೆ ಡೇಟಾಬೇಸ್ ಕನೆಕ್ಷನ್ನ ನಾವು ಟ್ರಯಲ್ ನೋಡ್ಬೋದು. ಸೊ ಏನು ಗ್ರೂಪಿಂಗ್ ಮಾಡಿದ್ದೀನಿ, ಲೇಬಲಿಂಗ್ ಮಾಡಿದ್ದೀನಿ ಅಂದರೆ ಹಿಯರ್ ಅ ಸ್ಟ್ರಿಂಗ್, ಕನೆಕ್ಷನ್ ಸ್ಟ್ರಿಂಗ್, ಒಂದು ಕನೆಕ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಅಂದ್ ಒಂದು ಸ್ಟ್ರಿಂಗ್ ವೇರಿಯಬಲ್ ಕ್ರಿಯೇಟ್ ಆಗಿದೆ ಕನೆಕ್ಷನ್ದು. ಸೊ ಇವೆರಡು ಒಂದು ಡಿಕ್ಲರೇಷನ್ ಮಾಡ್ಕೊಂಡಿದ್ದೀವಿ. ನಂತರ ಒಂದು ಸ್ಟ್ರಿಂಗ್, ಕನೆಕ್ಷನ್ ಸ್ಟ್ರಿಂಗ್ ಅಂತ ಏನು ರೆಪ್ರೆಸೆಂಟ್ ಮಾಡಿದ್ದೀವಿ, ಇಲ್ಲಿಗೆ ನಾವು ಬೇಕಾಗಿರೋಂಥ ಕ್ರೆಡೆನ್ಷಿಯಲ್ಸ್ನ ಕೊಡಬೇಕಾಗುತ್ತೆ. ಡೇಟಾ ಸೋರ್ಸ್ ಯಾವುದು, ಟೇಬಲ್ ಯಾವುದು, ಡೇಟಾ ಯೂಸರ್ ನೇಮ್, ಪಾಸ್ವರ್ಡ್ ಯಾವುದು, ಈ ರೀತಿ ಕ್ರೆಡೆನ್ಷಿಯಲ್ಸ್ನ ನಾವು ಸ್ಟ್ರಿಂಗಲ್ಲಿ ಸಪ್ರೇಟೆಡ್ ಬೈ ಕೋಲನ್ ಕೊಟ್ಟಿದ್ದೇನೆ. ಒನ್ಸ್ ದ ಕನೆಕ್ಷನ್ ಸ್ಟ್ರಿಂಗ್ ಇಸ್ ರೆಡಿ, ಕನೆಕ್ಷನ್ ಆಬ್ಜೆಕ್ಟ್ಗೆ ನಾವು ಇನಿಷಿಯಲೈಸ್ ಮಾಡ್ಬೋದು ಆರ್ ವಿ ಕ್ಯಾನ್ ಸೇ ಅಸೈನ್ಮೆಂಟ್ ಮಾಡ್ಬೋದು. ಅಸೈನ್ಮೆಂಟ್ನ ನೀವು ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಅಸೈನ್ ಮಾಡ್ತೀವಿ. ಅಸೈನ್ ಆದಮೇಲೆ ಕನೆಕ್ಷನ್ ಓಪನ್ ಯೂಸ್ ಮಾಡಿ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಫ್ ದೇರ್ ಇಸ್ ನೋ ಎರರ್, ಏನು ಮೆಸೇಜ್ ಪ್ರಿಂಟ್ ಆಗುತ್ತೆ, ಕನೆಕ್ಷನ್ ಈಸ್ ಓಪನ್ ಅಂತ ಪ್ರಿಂಟ್ ಆಗುತ್ತೆ. ಆಫ್ಟರ್ ದಟ್ ವಿ ಆರ್ ಕ್ಲೋಸಿಂಗ್ ದ ಎಕ್ಸ್ಪ್ಲಿಸಿಟ್ಲಿ ಕನೆಕ್ಷನ್ ಆಬ್ಜೆಕ್ಟ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. ರನ್ ಮಾಡಿದಾಗ ಈ ರೀತಿಯಲ್ಲಿ ಕನೆಕ್ಟ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಕನೆಕ್ಷನ್ ಓಪನ್ ಅಂತ ಒಂದು ಪಾಪಪ್ ಮೆಸೇಜ್ ಬರ್ತದೆ. ಸೊ ಇಫ್ ದೆರ್ ಈಸ್ ಎ ಕನೆಕ್ಷನ್ ಫೇಲ್ ಆದರೆ ಅದು ಅಲ್ಲಿಗೆ ಹೋಲ್ಡ್ ಆಗ್ತದೆ, ಟರ್ಮಿನೇಟ್ ಆಗ್ಬೋದು. ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಿ ಈ ಕನೆಕ್ಷನ್ ಫೇಲ್ ಆದರೆ ಯಾವ ಮೆಸೇಜ್ ಬರಬೇಕು ಅಂತ ಆನಂತರ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಥವಾ ಒಂದು ಕಂಪ್ಯಾರಿಸನ್ ಹಾಕಿ ಕನೆಕ್ಷನ್ ರಿಟರ್ನ್ ಸಕ್ಸಸ್ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಾವು ಡೈರೆಕ್ಟಾಗಿ ಸ್ಟೇಟಸ್ ಓಪನ್ ಆದ ತಕ್ಷಣ ಒಂದು ಪಾಪಪ್ ಮೆಸೇಜ್ ಅಥವಾ ಮೆಸೇಜ್ ಬಾಕ್ಸ್ನ ಡಿಸ್ಪ್ಲೇ ಮಾಡಿದ್ದೀವಿ. ಒಂದು ಟೇಬಲಿಂದ ರೀಡ್ ಮಾಡೋದಾದರೆ SQL ಕಮಾಂಡ್ ಆ್ಯಂಡ್ SQL ರೀಡರ್, ಡೇಟಾ ರೀಡರ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಅಂದರೆ ಆ ಕೋಡ್ ಎಕ್ಸಾಂಪಲ್ ನೀವೀಗ ಸ್ಕ್ರೀನಲ್ಲಿ ನೋಡ್ಬೋದು. SQL ಕಮಾಂಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀವಿ, SQL ಡೇಟಾ ರೀಡರ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀವಿ, ಆ್ಯಂಡ್ ರಿಸಲ್ಟ್ಸ್ನ ನಾವು ಔಟ್ಪುಟ್ ಸ್ಟ್ರಿಂಗಲ್ಲಿ ಸೇವ್ ಮಾಡ್ಕೊಂಡಿದ್ದೀವಿ. ಫಸ್ಟ್ SQL ಕ್ವೆರಿ ರೆಡಿ ಮಾಡ್ತಾಯಿದ್ದೀವಿ. ಕ್ವೆರಿನಲ್ಲಿ ಏನಿದೆ ಅಂದರೆ ಸೆಲೆಕ್ಟ್ ಟ್ಯುಟೋರಿಯಲ್ ID, ಟ್ಯುಟೋರಿಯಲ್ ನೇಮ್ ಆ್ಯಂಡ್ ದ
ಟೇಬಲ್ ನೇಮ್ ಇದೆ ಫ್ರಮ್ ದ ಡೆಮೋ ಟಿ ಬಿ ಅಂತ ಒಂದು ನೇಮಲ್ಲಿ ಐ ಡಿ ಟ್ಯುಟೋರಿಯಲ್ ನೇಮ್ ಅಂಡ್ ಟಿ ಬಿ ಅಂತ ಒಂದು ಟೇಬಲಿಂದ ರೀಡ್ ಮಾಡ್ತಾಯಿದ್ದೀವಿ. ಎಸ್ ಕ್ಯೂ ಎಲ್ ಕಮಾಂಡ್ ಕನೆಕ್ಷನ್ ಯೂಸ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಆದ ತಕ್ಷಣ ರಿಸಲ್ಟ್ ಬಂದು ಒಂದು ಡೇಟಾ ರೀಡರ್ ಒಳಗಡೆ ಸೇವ್ ಆಗಬೇಕು. ಅದಕ್ಕೆ ನಾವು ಕಮಾಂಡ್ ಡಾಟ್ ಎಕ್ಸಿಕ್ಯೂಟ್ ರೀಡರ್ ಅಂತ ಎಕ್ಸಿಕ್ಯೂಟ್ ಮಾಡಿದಾಗ ಅದು ಡೇಟಾ ರೀಡರ್ ಆಬ್ಜೆಕ್ಟ್ ಒಳಗಡೆ ಬಂದು ಡೇಟಾ ಎಲ್ಲ ಸೇವ್ ಆಗುತ್ತೆ. ಸೊ ಈ ಡೇಟಾನ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಹಾಕೋಬೇಕು. ಅದನ್ನು ನಾವು ವೈಲ್ ಲೂಪಲ್ಲಿ ಇಟ್ರೇಷನ್ ಮೂಲಕ ಯಾವ್ಯಾವ ವ್ಯಾಲ್ಯೂ ರೀಡ್ ಆಗಿದೆ ಎಲ್ಲನೂ ಕೂಡ ಒಂದು ಲೈನ್ ಬೈ ಲೈನ್ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಈ ಕೆಳಗಡೆ ವೈಲ್ ಲೂಪ್ ಇರೋಂಥ ಕೋಡು ನಾವು ಯೂಸ್ ಮಾಡ್ತಾಯಿದ್ದೀವಿ. ವೈಲ್ ಡೇಟಾ ರೀಡರ್ ಡಾಟ್ ರೀಡ್ ಎವ್ರಿ ಲೈನ್ ಬೈ ಲೈನ್ ರೀಡ್ ಆಗುತ್ತೆ ಅಥವಾ ರೋ ಬೈ ರೋ ರೀಡ್ ಆಗುತ್ತೆ. ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಗೆಟ್ ವ್ಯಾಲ್ಯೂ 0 ಗೆಟ್ ವ್ಯಾಲ್ಯೂ 1 ಅಂತ ಕೊಟ್ಟು ಔಟ್ಪುಟ್ಗೆ ಕನ್ಕ್ಯಾಟ್ ಮಾಡ್ತಾಯಿದ್ದೀನಿ. ಪ್ರತಿ ಸಲ ಬಂದಿದ್ದು ನ್ಯೂ ಲೈನ್ಗೆ ಆ್ಯಡ್ ಆಗ್ತಾ ಇರುತ್ತೆ. ಆ ಟೇಬಲಿಂದ ಬಂದಿರೋ ಅಂಥ ಡೇಟಾನ ಮೆಸೇಜ್ ಡಾಟ್ ಶೋ ಅಂತ ಒಂದು ಪಾಪಪ್ ಮೆಸೇಜಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ರಿಸಲ್ಟೆಂಟ್ ಸ್ಕ್ರೀನ್ ವುಡ್ ಬಿ ಲೈಕ್ ಸಿಮಿಲರ್ ಟು ಲೈಕ್ ದಿಸ್. ಬಟನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪಪ್ ಮೆಸೇಜ್ ಬರ್ತದೆ. ಅಲ್ಲಿ ನಾನು .NET ಅಂತ ಒಂದು ಸಬ್ಜೆಕ್ಟ್ ಆ್ಯಡ್ ಮಾಡಿದ್ದೆ, ಟೇಬಲ್ಗೆ ASP C# ಅಂತ ಒಂದು ಆ್ಯಡ್ ಮಾಡಿದ್ದೆ. ಅದು ಎರಡೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ನಾವು ಟೇಬಲ್ ರೀತಿಯಲ್ಲಿ ಕಂಟ್ರೋಲ್ ಕನೆಕ್ಷನ್ ಹಾಕಿ ಅಥವಾ ಆಬ್ಜೆಕ್ಟ್ಸ್ಗೆ ಡೈರೆಕ್ಟಾಗಿ ಕಂಟ್ರೋಲ್ ಹಾಕಿ ಆಟೋಮೆಟಿಕ್ ಲೋಡ್ ಆಗಲಿಂಗೆ ನಾವು ಪ್ರೋಗ್ರಾಮ್ ಮಾಡ್ಬೋದು. ಅದನ್ನು ಮುಂದೆ ಕ್ಲಾಸಲ್ಲಿ ನೋಡೋಣ.